students, welcome back to Siddhapur Mathematics Academy. So, ನಾನು ಲಾಸ್ಟ್ ಕ್ಲಾಸ್ನಾಗ ನಿಮ್ಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಹಿಂಟ್ಸ್ ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ನಾಗ ಅಗದಿ ಇಂಪಾರ್ಟೆಂಟ್ ಅಂಡ್ ಸಿಂಪಲ್ ಇರೋ ಟ್ರಿಕ್ಸ್ ಕೊಡ್ತೀನಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ. ಸೊ ಇವತ್ತಿನ ಪ್ರಾಬ್ಲಮ್ ನಾಗ ನಾನು ಎದಕ್ ರಿಲೇಟೆಡ್ ಇರೋದು ಹೇಳ್ತೀನಿ ಅಂದ್ರ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2 ಅಂದ್ರೆ ಸಿಮಿಲರ್ ಇರ್ತಾವ. ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2, ಸೆಕ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕೊಸೆಕ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2. ಈ ಟೈಪ್ ಸಮ್ಸ್ ರಿಲೇಟೆಡ್ ಫಾರ್ಮುಲಾ ರಿಲೇಟೆಡ್ ಇರೋ ಟ್ರಿಕ್ಸ್ ಕೊಡ್ತೀನಿ ನಾನು. ಸೊ ನಿಮ್ಗೆ ಫಾರ್ಮುಲಾಸ್ ಯಾವಾಗ 3 ಸ್ಲಾಟ್ಸ್ ಅದಾವ ಗೊತ್ತೈತಿ ನಿಮ್ಗೆ. ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2. ಇಂಡೈರೆಕ್ಟ್ಲಿ ವಾಟ್ ಇಟ್ ಟೆಲ್ಸ್, if these two values are equal to same, they are equal, if these two values are equal and it is lying between -1 to +1, including -1 and +1, without thinking anything directly you can write π/2. For example, if it is sin inverse 1/2 plus cos inverse 1/2 is equal to π/2. So calculation ಮಾಡಿ ನೋಡ್ರಿ. Sin inverse 1/2, for what value of sin you are getting 1/2, that is 30 degree. ಹೌದಿಲ್ರಿ? And cos inverse 1/2 is 60 degree. 30 plus 60 is 90. 90 ಅಂದ್ರೆ π/2 ಹೌದಿಲ್ರಿ? Like that. No need to go for the calculations. So, and indirectly they are telling you they are equal. Then only you can write π/2. Related with this, I am giving you some tricks here. See the problem. Sin inverse, one big bracket is given, cos inverse one bracket is equal to π/2. See, including me, ನಾನು ನಿಮ್ಮಂಗೆ ಸ್ಟೂಡೆಂಟ್ ಇದ್ದಾಗ ಈ ಬ್ರಾಕೆಟ್ ನೋಡಿ ನಾವ್ ಟೆನ್ಷನ್ ಆಗ್ಬಿಡ್ತೈತಿ, ತಲೆ ತಿರುಗಿ ಬಿಡ್ತೈತಿ. ಅಲ್ಲೇ ನಾವು ಫುಲ್ ಸಮ್ ನೋಡೋದೇ ಇಲ್ಲ, ಹೌದಾ? ಇಲ್ಲಿಗೆ ನಾವ್ ಅನ್ಕೊಂಡ್ಬಿಡ್ತೀವಿ, ಓ ಇಟ್ ಈಸ್ ಟಫ್, ಇದು ಟಫ್ ಐತಿ, ನಮ್ ಕಡೆ ಮಾಡಕ್ ಆಗಂಗಿಲ್ಲ ಅಂತ ನಮ್ ತಲೆಗ್ ಬಂದ್ಬಿಡುತ್ತೆ. ಅದು ಹಂಗಲ್ಲ. ನಿಮ್ಗೆ ಫಾರ್ಮುಲಾ ಗೊತ್ತೈತಿ. ಏನಪ್ಪಾ ಫಾರ್ಮುಲಾ? ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು π/2. ಹಿಂಗ ಕೊಡ್ಬೇಕಂದ್ರೆ ಇವ್ ಎರಡೂ ವ್ಯಾಲ್ಯೂಸ್ ಈಕ್ವಲ್ ಅಂತ ನಿಮ್ಗೆ ಗೊತ್ತೈತಿ. ಅವ್ರು ಆಲ್ರೆಡಿ ನಿಮ್ಗೆ ಕೊಟ್ಬಿಟ್ಟಾರ ಇಸ್ ಈಕ್ವಲ್ ಟು π/2. ಇಸ್ ಈಕ್ವಲ್ ಟು π/2 ಅಂದ್ರೆ ಇಂಡೈರೆಕ್ಟ್ಲಿ ನಿಮ್ಗೆ ಏನ್ ಹೇಳ್ಯಾರ ಅವರು? ಇವ್ ಎರಡೂ ಬ್ರಾಕೆಟ್ ಸೇಮ್ ಅದಾವ ಅಂತ ಹೇಳ್ಯಾರ. ಅವ್ ಎರಡೂ ಬ್ರಾಕೆಟ್ ಸೇಮ್ ಇದಾವ ಅಂತ ಹೇಳ್ಯಾರ. ಸೊ ಅದ್ ಹೆಂಗ್ ಚೆಕ್ ಮಾಡ್ಕೋಬೇಕು? ಹೆಂಗ್ ಚೆಕ್? ಎಲ್ಲಕ್ಕಿಂತ ಈಸಿ ಮೆಥಡ್. ಆಪ್ಷನ್ಸ್ ನೋಡ್ರಿ, ಆ ಆಪ್ಷನ್ಸ್ 4 ಆನ್ಸರ್ ಅದಾವ. ಆ 4 ಆನ್ಸರ್ ನಾಗ ಅಂಡ್ ವ್ಯಾಲ್ಯೂ ಲೈನ್ ಬಿಟ್ವೀನ್ 0 to √2 ಅಂತ ಹೇಳ್ಯಾರ ಅವರು. ಸೊ ಆ ವ್ಯಾಲ್ಯೂಸ್ ನಾಗ ಎಲ್ಲಕ್ಕಿಂತ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಕ್ ಬರೋ ನಂಬರ್ ಯಾವ್ದು? ನಮಗ 1. ಮೊದಲ 1 ಇಂದ ಶುರು ಮಾಡ್ತೀನಿ. 1 ಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ವಿ ವಿಲ್ ಥಿಂಕ್ ಅಬೌಟ್ ದ ನೆಕ್ಸ್ಟ್. ನಾ ಬ್ರಾಕೆಟ್ ಅಷ್ಟೇ ಬರ್ಕೋತೀನ. ಫಸ್ಟ್ ಬ್ರಾಕೆಟ್ ಎಕ್ಸ್ ಇದ್ದಲ್ಲೇ 1 ಹಾಕ್ರಿ, ಎಕ್ಸ್ ಇದ್ದಲ್ಲೇ 1 ಹಾಕ್ರಿ. ಇದು 1 minus 1 square is 1, 1/2. 1 raised to 3 is 1, 1/4. ಇದು ಫಸ್ಟ್ ಬ್ರಾಕೆಟ್. ನೆಕ್ಸ್ಟ್ ಐ ಆಮ್ ರೈಟಿಂಗ್ ದ ಸೆಕೆಂಡ್ ಬ್ರಾಕೆಟ್. ಮುಂದೆ ಡ್ಯಾಶ್ 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 ಐತಾ, ಅದ್ ಬಿಟ್ಬಿಡ್ರಿ. 1 square is ಅಂದ್ರೆ 1, 1 raised to 4 is 1, 1 raised to 6 is also 1, and dash dash. ನೋಡ್ರಿ, check this. These two brackets are same or what? No need to go for the next calculations. The brackets are equal means, see, sin inverse x plus cos inverse x is equal to π/2. That concept. ಇವ್ ಎರಡು ಯಾವಾಗ ಈಕ್ವಲ್ ಆಗ್ತಾವ? x is equal to 1 ಇದ್ದಾಗ ಈಕ್ವಲ್ ಆಗ್ತಾವ. ಮೂವಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಇದಕ್ಕೆ ರಿಲೇಟೆಡ್ ಇರೋ ಸಮ್ಸ್ ಹೇಳ್ತೇನೆ ನಾನು ಇವತ್ತು. sin inverse x plus cos inverse x is equal to π/2. ಆ ಫಾರ್ಮುಲಾ ರಿಲೇಟೆಡ್ ಇರೋ ಸಮ್ಸ್ ಅನ್ನ ಹೇಳ್ತೀನಿ ನಾನು. ನೆಕ್ಸ್ಟ್ ಕ್ವಶನ್. If sin inverse x is equal to π/5 for some x belongs to -1 to +1, and it is in between, then the value of cos inverse x is, first option, 3π/10, 5π/10, 7π/10, next 9π/10. ಸೊ ನಿಮ್ಗೆ ಗೊತ್ತೈತಿ sin inverse x ಕೊಟ್ಟು cos inverse x ಕೇಳ್ಯಾರ ಅಂತಂದ್ರ ನಮ್ಮ ಹತ್ರ ಇರೋ ಫಾರ್ಮುಲಾ ಯಾವ್ದು ಹೇಳ್ರಿ?
sin inverse x plus cos inverse x is equal to pi by 2. ಆಲ್ರೆಡಿ ಅವ್ರು ನಮ್ಗೆ sin inverse x ವ್ಯಾಲ್ಯೂ ಕೊಟ್ಬಿಟ್ಟಾರ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. Then cos inverse x is pi by 2 minus pi by 5. LCM ತಗೋರಿ. 5 pi minus 2 pi upon 10. Answer is 3 pi by 10. Nodri. Is it simple or what? Yes, it is very simple. Now moving to the next question. Intare similar iro question anna ಹೇಳ್ತೀನಂತೆ. ಇದಕ್ಕೆ ರಿಲೇಟೆಡ್ ಇರೋ ಸಮ್ ಅನ್ನ ಹೇಳ್ತೀನಿ ನಾನು. Next question. If sin inverse x plus sin inverse y is equal to 2 pi by 3. They are asking cos inverse x plus cos inverse y. Options ಇಲ್ಲ, ಡೈರೆಕ್ಟ್ ಹೇಳ್ಬಿಡ್ರಿ ನಾನು. ಸೊ ಇಲ್ಲಿನೂ ಕೂಡ ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ಅಂತಂದ್ರೆ ನೋಡ್ರಿ, sin inverse x plus cos inverse x is equal to pi by 2. ನಮಗೆ ಆನ್ಸರ್ ಕಾಸ್ ನ ಬೇಕಾಗಿತ್ತು, ಕೊಟ್ಟಿರೋದು sin inverse. ಸೊ ದೆನ್ sin inverse x will be written as pi by 2 minus cos inverse x. ಇದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಇದನ್ನ ಹೆಂಗ್ ಬರ್ಕೊಂತೀವಿ? pi by 2 minus cos inverse x plus pi by 2 minus cos inverse y is equal to 2 pi by 3. Pi by 2 plus pi by 2 ಅಂದ್ರೆ 90 plus 90 180. 180 ಅಂದ್ರೆ pi. ಇವು ಮೈನಸ್ 2 ಆ ಕಡೆ ತಗೊಂಡು ಹೋಗ್ತೀನಿ, 2 pi by 3 ಈ ಕಡೆ ತಗೊಂಡ್ ಬರ್ತೀನಿ. 2 pi by 3 is equal to cos inverse x plus cos inverse y. LCM ತಗೊಂಡು ಸಾಲ್ವ್ ಮಾಡ್ರಿ. cos inverse x plus cos inverse y is equal to pi by 3. ಸೊ ಡೈರೆಕ್ಟ್ ಫಾರ್ಮುಲಾನು ಐತಿ, ಬಟ್ ಎಷ್ಟಂತ ನೀವು ಫಾರ್ಮುಲಾ ನೆನ್ಪಿಟ್ಕೊಂತೀರ, ಅದಕ್ಕೆ ಟ್ರಿಕ್ಸ್ ಕೊಡ್ತಿರೋದು. ಈ ಫಾರ್ಮುಲಾಕ ನೀವು ಜನರಲಿ ಕಲ್ತೇ ಇರ್ತಿರಲ್ಲ, ಸೊ ಅದಕ್ಕೆ ನಾ ಅದನ್ನ ಯೂಸ್ ಮಾಡಿ ಹೇಳತ್ತೀನಿ. ನೆಕ್ಸ್ಟ್ ಕ್ವಶನ್. ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ಗೆ ಟ್ರಿಪ್ಲೆಟ್ಸ್ ಗೊತ್ತಿರ್ಬೇಕು. ಟ್ರಿಗ್ನೋಮೆಟ್ರಿಕ್ ಟ್ರಿಪ್ಲೆಟ್ಸ್, ರೈಟ್ ಆಂಗಲ್ ಟ್ರಯಾಂಗಲ್ ಒಳಗಿಂದ ಟ್ರಿಪ್ಲೆಟ್ಸ್ ಗೊತ್ತಿತ್ತಂದ್ರ ನಿಮಗೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗುತ್ತೆ ಅಂತ ಹೇಳಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ 2 into tan inverse 1 by 2 plus sin inverse x is equal to pi by 2, then x is equal to, first option 1 by 5, second one 2 by 5, third one 3 by 5, fourth one 4 by 5. ಈಗ ನಿಮಗೆ ಇಲ್ಲೇ 2 into tan inverse x ಇದು ಫಾರ್ಮುಲಾ ಗೊತ್ತೈತಿ. 2 into tan inverse x is tan inverse 2x upon 1 minus x square. ಅವ್ರು x ಕೇಳಾರ ಅಂದ್ರೆ you have to write the whole term as it is expression. ಇದು tan inverse 2x ಅಂದ್ರೆ 2 into 1 by 2 upon 1 minus 1 by 2 whole square. This I kept as it is equal to pi by 2. ಸೊ ಇದು ಕ್ಯಾನ್ಸಲ್ ಆಯ್ತು. ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂದ್ರೆ tan ಇನ್ವರ್ಸ್ 4 by 3 ಪ್ಲಸ್ sin ಇನ್ವರ್ಸ್ x is equal to pi by 2. ಇದನ್ನ ನಾನು ಕಾಸ್ ಕನ್ವರ್ಟ್ ಮಾಡ್ತೀನಿ ವಿತ್ ದ ಹೆಲ್ಪ್ ಆಫ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡ್ರಿ ಹೆಂಗ್ ಕನ್ವರ್ಷನ್, ಅದು ಇಂಪಾರ್ಟೆಂಟ್. tan ಇನ್ವರ್ಸ್ 4 by pi 3 is ಥೀಟಾ ಅಂತ ತಗೋರಿ. tan ಥೀಟಾ is 4 by 3. ಒಂದ್ ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ರಿ. ಟ್ಯಾನ್ ಅಂದ್ರ ಅಪೋಸಿಟ್ ಅಪಾನ್ ಅಡ್ಜಸೆಂಟ್ ಅಂತ ಗೊತ್ತೈತಿ ನಿಮ್ಗ. ಇದು ಥೀಟಾ, ಇದು ಅಪೋಸಿಟ್, ಇದು ಅಡ್ಜಸೆಂಟ್, ಇದು 5. ಹೈಪೋಟೆನ್ಯೂಸ್ ಟ್ರಿಪ್ಲೆಟ್ಸ್ 3 4 5 ಅವರ ಟ್ರಿಪ್ಲೆಟ್ಸ್ ಅಂತ ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಡೈರೆಕ್ಟ್ ಬರ್ಕೊಂಡೆ. ಇವಾಗ ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಕಾಸ್ ಥೀಟಾ ಅಂದ್ರೆ ಏನ್ರಿ? ಕಾಸ್ ಥೀಟಾ ಅಂದ್ರ 3 by 5. ನೋಡ್ರಿ, ಕಾಸ್ ಥೀಟಾ ಅಂದ್ರ 3 by 5. ಥೀಟಾ ಅಂದ್ರ ಕಾಸ್ ಇನ್ವರ್ಸ್ 3 by 5. ಅಂದ್ರೆ ಈ ಪ್ಲೇಸ್ ನಾಗ ಏನ್ ಬರ್ದ್ವಿ ನಾವು? ಕಾಸ್ ಇನ್ವರ್ಸ್ 3 by 5 ಬರ್ದೆ. ಇಲ್ಲೇ ಸೈನ್ ಇನ್ವರ್ಸ್ ಎಕ್ಸ್ ಬರ್ಕೊಂಡೆ. ಇದು pi by 2. ನಿಮ್ಗೆ ಗೊತ್ತೈತಿ ಇವು ಎರಡು ವ್ಯಾಲ್ಯೂಸ್ ಈಕ್ವಲ್ ಇದ್ರೆ ಅಷ್ಟೇ ನಾವು ಈ pi by 2 ಬರಿತೀವಿ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ರಿ? ಎಕ್ಸ್ ವ್ಯಾಲ್ಯೂ ಇಸ್ 3 by 5 ಅಂತ ಹೇಳಿ ಅಂತ.
So like this we are using. Moving to the next question. ಇಂಥದೇ ಸಿಮಿಲರ್ ಕ್ವಶನ್ಸ್ ನ ಒಂದೇ ಫಾರ್ಮುಲಾ ಮೇಲೆ ಬೇಸ್ ಹೇಳಿದೆ ಅಂದ್ರೆ ನಿಮಗೆ ಬಹಳ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ಸ್ ಮಾಡಾಕ ಅಂತ ಹೇಳಿ, ಮತ್ತೇನಿಲ್ಲ. ನೆಕ್ಸ್ಟ್, ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ 5 ಇಂಥದ್ದು ಅದು ಇದಕ್ಕೆ ರಿಲೇಟೆಡ್ ಇರೋದು. ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ 5 if sin inverse x by 5 plus cosec inverse 5 by 4 is equal to pi by 2, then x is equal to 1, 4, 3, 5. So ಈ cosec na ಏನ್ ಬರ್ಕೊಂಡೆ, theta ಅಂತ ಬರ್ಕೊಂಡೆ. cosec inverse 5 by 4 is equal to theta. 5 upon 4 is cosec theta. Cosec is what? Hypotenuse upon opposite. ಇದನ್ನ ರೈಟ್ ಆಂಗಲ್ ಟ್ರಯಾಂಗಲ್ ನಾಗ ಮಾರ್ಕ್ ಮಾಡ್ಕೋರಿ. ಇದು hypotenuse is opposite to 3. 3, 4, 5 are triplets. ಇಲ್ಲಿನೂ ನಾನು cos theta ಬರ್ಕೊಂತೀನಿ. cos is 3 by 5. Theta is equal to cos inverse of 3 by 5. ಅಂದ್ರ ಇದು sin inverse x by 5 plus cos inverse 3 by 5 is equal to pi by 2. ಇವೆರಡು ಸೇಮ್ ಇರ್ಬೇಕು, ಹೌದಿಲ್ರಿ? ಎಸ್, ಅವೆರಡು ಸೇಮ್ ಇದ್ರೆ pi by 2 ಅಂದ್ರೆ x ಬದಲಿ ಏನ್ ಬರ್ಕೊಂತೀರಿ? x ವ್ಯಾಲ್ಯೂ ಇಸ್ 3. ಸೊ ಒನ್ ಆಫ್ ದ ಪ್ರೀವಿಯಸ್ ಇಯರ್ ನಾಗಿನ ಒಂದು ಕ್ವಶನ್ ಕೊಡ್ತೀನಿ, ನೆಕ್ಸ್ಟ್ ಕ್ವಶನ್. ಆ ಕ್ವಶನ್ ನೋಡ್ರಿ, ಇದಕ್ಕೆ ರಿಲೇಟೆಡ್ ಇರೋ ಐತಿ. ಸ್ಟೂಡೆಂಟ್ಸ್, ಇದು ನೋಡ್ರಿ, ಇದು ಒನ್ ಆಫ್ ದ ಪ್ರೀವಿಯಸ್ ಇಯರ್ ಪೇಪರ್ ಇಂದ ಅದ ಕ್ವಶನ್ ರಿಲೇಟೆಡ್, ಅದ ಪ್ಯಾಟರ್ನ್ ರಿಲೇಟೆಡ್ ಐತಿ. ಒಂದು ಸೈನ್ ಇನ್ವರ್ಸ್, ಎರಡು ಸೈನ್ ಇನ್ವರ್ಸ್ ಐತಿ. ಐದರ್ ನೀವು ಇದನ್ನಾರ ಕನ್ವರ್ಟ್ ಮಾಡ್ರಿ, ಇದನ್ನಾರ ಕನ್ವರ್ಟ್ ಮಾಡ್ರಿ, ನಿಮಗೆ ಬಿಟ್ಟಿದ್ದು. ನಾನು ಸೈನ್ ಇನ್ವರ್ಸ್ 1/3 ನ ಕನ್ವರ್ಟ್ ಮಾಡ್ಕೊಂತೀನಿ. ದಟ್ ಐ ಆಮ್ ಟೇಕಿಂಗ್ ಆಸ್ ಅ ಥೀಟಾ. 1/3 is equal to sin theta. Sin is what? Opposite upon hypotenuse. ಇದನ್ನ ನೀವು ರೈಟ್ ಆಂಗಲ್ ಟ್ರಯಾಂಗಲ್ ನಾಗ ಮಾರ್ಕ್ ಮಾಡ್ಕೊಂಡ್ರಿ ಅಂದ್ರೆ ಇದು ಥೀಟಾ, ಇದು 1, ಇದು 3. ನೀವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರಿಂದ ಇದು √8 ಬರುತ್ತೆ. √8 ಅಂದ್ರೂ ಒಂದ, 2√2 ಅಂದ್ರೂ ಒಂದೇ. ಕಾಸ್ ಥೀಟಾ ಅಂದ್ರ 2√2 adjacent upon hypotenuse, or theta is equal to cos inverse 2√2 upon 3. ಅಂದ್ರೆ ಗಿವನ್ ಪ್ರಾಬ್ಲಮ್ ಏನಾಯ್ತು ನೋಡ್ರಿ, sin inverse 2√2 by 3 plus cos inverse 2√2 by 3 ಅಂದ್ರೆ ಏನ್ ಬರೀತೀರಿ? pi by 2 ಬರೀತೀರಿ ಇಲ್ಲ? ಸೊ ಇವರ ಆನ್ಸರ್ ಇಸ್ pi by 2. ಈ ಟೈಪ್ ನಿಮ್ಗೆ ಇನ್ನೂ ಹಿಂಟ್ಸ್ ಬೇಕಂದ್ರೆ, ಲೈಕ್ ದಿಸ್, ಇಫ್ ಯು ವಾಂಟ್ ಸಮ್ ಮೋರ್ ಹಿಂಟ್ಸ್ on inverse trigonometric functions, so please watch my videos. Every day I am giving you hints on different chapters also. Please watch the videos and share with your friends. If you are watching first time, please don't forget to subscribe it.